ನಿನ್ನೆ ಸಂಜೆ ಅಧಿಕೃತವಾಗಿ ನನ್ನ ಹೆಸರನ್ನ ಘೋಷಣೆ ಮಾಡಿದಂಥ ಪಕ್ಷದ ಎಲ್ಲ ಗೌರವಾನ್ವಿತ ನಾಯಕರುಗಳಿಗೆ, ಸಂಘಟನೆ ಹಿರಿಯರಿಗೆ ಹೃತ್ಪೂರ್ವಕವಾಗಿ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ತಮ್ಮ ಮುಖಾಂತರ ಇವತ್ತು ಗುರುವಾರ ನಿನ್ನೆ ಸಂಜೆ ಘೋಷಣೆ ಆದಮೇಲೆ ಬೆಳಗ್ಗೆನೇ ರಾಯರ ಮಠಕ್ಕೆ ಹೋಗಿ ಪೂಜೆಯನ್ನು ಮುಗಿಸ್ಕೊಂಡು ರಾಷ್ಟ್ರ ಕಂಡಂಥ, ಪ್ರಪಂಚ ಕಂಡಂಥ, ವಿಶ್ವ ಕಂಡಂಥ ಹೆಮ್ಮೆ ನಾಯಕರಾದಂಥ ಮೋದಿಜಿಯವರು ಶಿವಮೊಗ್ಗಕ್ಕೆ ನಾಳೆ 18ನೇ ತಾರೀಕು ಸೋಮವಾರ ಮಧ್ಯಾಹ್ನ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಅವರನ್ನು ಜನಸ್ತೋಮವನ್ನು ಸೇರಿಸಬೇಕು, ನೋಡಬೇಕು ಅಂಥೇಳಿ ನಾನು ಗೌರವಾನ್ವಿತ ನಮ್ಮ ನಗರದ ಶಾಸಕರಂಥ ಚನ್ನಬಸಪ್ಪನವರು ಸುಮಾರು ಒಂದು 4-5 ವಾರ್ಡ್ಗಳಲ್ಲಿ ಪ್ರವಾಸವನ್ನು ಮುಗಿಸ್ಕೊಂಡು ಇಂಥ ಶುಭಗಳಿಗೆಲ್ಲಿ ನಮ್ಮ ಶಿವಮೊಗ್ಗ ಗ್ರಾಮಾಂತರದ ಕಾರ್ಯಕರ್ತರು ಎಲ್ಲ ಒಟ್ಟಾಗಿ ಸೇರಿ ಒಂದು ಹೊಸ ಹುಮ್ಮಸ್ಸು, ಹೊಸ ಹುರುಪಿನಿಂದ ಇವತ್ತು ಇನ್ನೊಂದು ಚುನಾವಣಾ ಕಚೇರಿಯನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಇಷ್ಟು ಮಾತ್ರ ಹೇಳ್ತೀನಿ, ಇವತ್ತು ಕಾರ್ಯಕರ್ತರು ಉತ್ಸಾಹದಿಂದಲಿದ್ದಾರೆ, ವಾತಾವರಣ ತುಂಬ ಚೆನ್ನಾಗಿದೆ. ಅದನ್ನು ಓಟಾಗಿ ಪರಿವರ್ತನೆ ಮಾಡಲಿಕ್ಕೆ ಏನೇನು ಗಮನವನ್ನು ಕೊಡಬೇಕು ಅದಕ್ಕೆ ಸನ್ನದ್ಧರಾದಂಥ ನಮ್ಮ ಕಾರ್ಯಕರ್ತರ ಪಡೆ ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಅಂತೇಳಿ ಆಗದೆ ಕಳೆದ 4-5 ವರ್ಷಗಳಿಂದ ಈ ಒಂದು ಸಂಘಟನೆ ಬೂತನ್ನು ನರ್ಚರ್ ಮಾಡುವಂಥ ಕೆಲಸವನ್ನು ನಮ್ಮ ಸಂಘಟನೆ ಹಿರಿಯರು ಅವರ ಮೇಲ್ಪಂಕ್ತಿಯಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಆ ಎಲ್ಲ ಯಶಸ್ಸಿನ ಪ್ರತಿಫಲ ಈ ಒಂದು ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರ ಪಡೆ ಈ ಚುನಾವಣೆಯ ಒಂದು ಪ್ರಜಾಪ್ರಭುತ್ವ ಹಬ್ಬವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸಂಕಲ್ಪ ಇವತ್ತಿಂದ ಮಾಡಿದ್ದಾರೆ. ಈಗಾಗಲೇ ತಮಗೆ ಗೊತ್ತಿರ್ಬೋದು, 2-3 ನಮ್ಮ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ದೊಡ್ಡ ಸಭೆ ಸಮಾರಂಭಗಳು ತುಂಬ ಚೆನ್ನಾಗಿದೆ. ನಮ್ಮ ಅದೃಷ್ಟ ನೋಡಿ, ಗಂಗೆಗೂ ತುಂಗೆಗೂ ಏನು ಋಣಾನುಭವದ ಸಂಬಂಧ ಏನೋ ಗೊತ್ತಿಲ್ಲ. ಮೋದಿಜಿಯವರು 3ನೇ ಬಾರಿಗೆ ಮತ್ತೊಮ್ಮೆ ಶಿವಮೊಗ್ಗದಲ್ಲಿ ಒಂದು ವರ್ಷದಲ್ಲಿ ಮತ್ತೊಮ್ಮೆ ಅವರ ಒಂದು ಆಶೀರ್ವಾದನ ಪಡೆದುಕೊಳ್ಳುವಂಥ ಅವಕಾಶ ಮತ್ತು ಅವ್ರು ನೋಡೋವಂಥ ಒಂದು ಅವಕಾಶ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನರಿಗೆ, ಮಧ್ಯ ಕರ್ನಾಟಕದ ಜನರಿಗೆ ಸಿಕ್ಕಿರೋದು ಒಂದು ಹೊಸ ಉತ್ಸಾಹ ಕೊಡುವಂಥ ಒಂದು ಕಾರ್ಯ. ಹಾಗಾಗಿ ಇವತ್ತು ಯಶಸ್ವಿಯಾಗಿ ನಾವು ಈ ಒಂದು ಚುನಾವಣೆಯನ್ನು ಎದುರಿಸ್ತೀವಿ ಎಲ್ಲ ಒಟ್ಟಾರೆ. ಕಾಂಗ್ರೆಸ್ ಕ್ಯಾಂಡಿಡೇಟ್ ಇನ್ನೂ ಕಾಲಿಟ್ಟಿಲ್ಲ ಶಿವಮೊಗ್ಗಕ್ಕೆ, ಅದನ್ನೇನು ಒಂದು ವಿರೋಧ ಪಕ್ಷ ಯಾರು ಏನು ಇದ್ಯಾವುದು ಕೂಡ ತಲೆಯನ್ನು ಕೆಡಿಸ್ಕೊಳ್ದೆ ನಾವು ಮಾಡಿದಂಥ ಪಾಸಿಟಿವ್ ಇಶ್ಯೂಸ್ಗಳು, ಉದಾಹರಣೆಗೆ ಮೊದಲನೇ ಟರ್ಮಲ್ಲಿ ಹಳೆಯ ಹಿಂದೆ ದೇಶವನ್ನು ಆಡಳಿತ ಮಾಡಿದಂಥ ಏನು ಇತರೆ ಪಕ್ಷಗಳೇನಿತ್ತು ಆ ತಪ್ಪುಗಳನ್ನು ಸರಿ ಮಾಡಲಿಕ್ಕೆ ಗೌರವಂತ ಪ್ರಧಾನಮಂತ್ರಿಗಳಿಗೆ ಸಮಯ ಬೇಕಾಗಿತ್ತು. ಈ ಅವಧಿಯಲ್ಲಿ 2ನೇ ಅವಧಿಯಲ್ಲಿ ಮೋದಿಜಿಯವರ ನೇತೃತ್ವದಲ್ಲಿ 2ನೇ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯ, ರಾಮ ಮಂದಿರದ ವಿಚಾರ ಇರ್ಬೋದು, ಆರ್ಟಿಕಲ್ 370 ಇರ್ಬೋದು, ಈ ಥರ ಅನೇಕ ವಿಚಾರಗಳು. ಅಂದರೆ ಒಂದೊಂದು ಚುನಾವಣೆ ಹೋಲಿಸಿದ್ರೆ ಇನ್ನೂ ಕೂಡ ಹೆಚ್ಚಿನ ಒಂದು ವಿಶ್ವಾಸ ಪ್ರಧಾನಮಂತ್ರಿಗಳ ಬಗ್ಗೆ, ಮೋದಿಜಿಯವ್ರ ಬಗ್ಗೆ ಹೆಚ್ಚಿಗೆ ಆಗ್ತಾ ಇದೆ. ಅವ್ರು ಮಾಡ್ತಿರೋಂಥ ಅಭಿವೃದ್ಧಿ ಕೆಲಸಗಳಿರ್ಬೋದು, ಇಷ್ಟೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಾ ಇದ್ದಾರೆ. ಹಾಗಾಗಿ ಜನರಿಗೆ ಮೊದಲನೇ ಚುನಾವಣೆಗೂ ಈ 3ನೇ ಚುನಾವಣೆಗೂ ಸಾಕಷ್ಟು ಒಂದು ವಿಶ್ವಾಸ 100 ಪಟ್ಟು ಹೆಚ್ಚಾಗಿದೆ. ಕಾರ್ಯಕರ್ತರಿಗೆ ಉತ್ಸಾಹ ಹುಮ್ಮಸ್ ಹೆಚ್ಚಾಗಿದೆ. ನಡೆದಂಥ ಸರ್ಕಾರ ಅಂತ ವಿಶ್ವಾಸ ಬಂದಿದೆ. ಹಾಗಾಗಿ ಇಂಥ ಒಂದು ವ್ಯತ್ಯಾಸ ಮೊದಲನೇ ಚುನಾವಣೆಗೂ ಈ 3ನೇ ಚುನಾವಣೆಗೂ ನಾನು ಒಬ್ಬ ಕಾರ್ಯಕರ್ತನಾಗಿ ಜನರ ಮುಂದೆ ಇದ್ದಾಗ ಗಮನಿಸುವಂಥ ಒಂದು ವಿಚಾರ. ಹಾಗೆ ಇದು ಪ್ರತಿಫಲ ಈ ಬಾರಿ ಏನು 370+ BJP, 400+ NDA ಅಂತೇಳಿ ಗುರಿ ಇದೆ. 100ಕ್ಕೆ 100 ಕರ್ನಾಟಕದ ಮತದಾರರು, ಅತ್ಯಂತ ಬುದ್ಧಿವಂತ ಮತದಾರರು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಬೇಕು, ಜಿಲ್ಲಾ ಪಂಚಾಯತಿಯಲ್ಲಿ ಏನು ತೆಗೆದುಕೊಳ್ಬೇಕು, ರಾಜ್ಯದಲ್ಲಿ ಏನು ತಗೊಬೇಕು, ರಾಷ್ಟ್ರದ ವಿಚಾರ ಬಂದಾಗ, ರಾಷ್ಟ್ರೀಯತೆ ಬಂದಾಗ ನಮ್ಮ ಕರ್ನಾಟಕದ ಮತದಾರರು ಯಾವತ್ತೂ ಕೂಡ ಹಿಂದೆಜ್ಜೆ ಹಾಕಿಲ್ಲ. ಹಾಗಾಗಿ ಆ ವಿಶ್ವಾಸದಲ್ಲಿ ಈ ಬಾರಿ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ 28 ಕೂಡ ಲೋಕಸಭಾ ಕ್ಷೇತ್ರದಲ್ಲಿ ಜನ ಆಶೀರ್ವಾದನ ಮಾಡ್ತಾರೆ. ಲೋಕಸಭಾ ಕ್ಷೇತ್ರ ಸಂಪರ್ಕಕ್ಕೆ ಪ್ರಮುಖ ವಿಷಯಗಳು ಸರ್ ನೀವು ಚುನಾವಣೆ ಹೋಗ್ತಿರೋದು ಈ ಬಾರಿ ಒಂದು ಉದ್ಯೋಗವನ್ನು ಇನ್ನೂ ಹೆಚ್ಚಿಗೆ ಸೃಷ್ಟಿ ಮಾಡಲಿಕ್ಕೆ, ಕೈಗಾರಿಕೋದ್ಯಮಗಳು ಇನ್ನೂ ಹೆಚ್ಚಿಗೆ ಇಲ್ಲಿ ಬರಬೇಕು, ಇನ್ವೆಸ್ಟರ್ಸ್ಗಳು ಬರಬೇಕು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಥ ದೊಡ್ಡ IIT ಈ ಥರ ದೊಡ್ಡ ಇನ್ಸ್ಟಿಟ್ಯೂಷನ್ಸ್ಗಳು ನಮ್ಮ ಶಿವಮೊಗ್ಗ ಬರಬೇಕು, ಸಾಫ್ಟ್ವೇರ್ ಪಾರ್ಕ್ ಆಗಿ ಇನ್ನೂ ಹೆಚ್ಚಿಗೆ ಡೆವಲಪ್ ಆಗಬೇಕು. ನಮ್ಮ ಮಲೆನಾಡಿನ ಯುವಶಕ್ತಿ ಅವರ ಒಂದು ಶಕ್ತಿಯನ್ನು ಉಪಯೋಗಿಸ್ಕೊಳ್ಳೋಂಥ ದೃಷ್ಟಿಯಿಂದ, ಯಾಕಂದರೆ ಪಾಪ ಇಲ್ಲಿ ಪೇರೆಂಟ್ಸ್ ಇರ್ತಾರೆ, ಕುಟುಂಬ ಇಲ್ಲಿರುತ್ತೆ, ಒಂದು ಉದ್ಯೋಗಕ್ಕೋಸ್ಕರ ಬೆಂಗಳೂರು ಮೈಸೂರೆಲ್ಲೋ ಹೋಗಿ ಕೂರುವಂಥ ಒಂದು ಪರಿಸ್ಥಿತಿ ಬಂದಿದೆ. ಹಾಗಾಗಿ 2 ಟೈರ್ ಸಿಟಿಯಲ್ಲೇ ಎಲ್ಲ ರೀತಿಯಂಥ ಅವರಿಗೆ ಬೇಕಾದಂಥ ಒಂದು ಸ್ವಾಭಿಮಾನದ ಬದುಕಿಗೆ ಏನು ಬೇಕು
ಅದಕ್ಕೆ ಆದ್ಯತೆ ಕೊಟ್ಟು ಬರುವಂಥ ಈ 5 ವರ್ಷದಲ್ಲಿ ಈ ಉದಾಹರಣೆಗೆ ವಿಮಾನ ನಿಲ್ದಾಣ ಆಯಿತು. ಇವತ್ತು ಕೂಡ ದೆಹಲಿಯಲ್ಲಿ ಮೀಟಿಂಗ್ ನಡೀತಾ ಇದೆ. ನಮ್ಮ ಕರ್ನಾಟಕದ ಎಲ್ಲ ಅಧಿಕಾರಿಗಳನ್ನು ಕಳಿಸ್ಕೊಟ್ಟಿದ್ದೀವಿ. ವಿಶೇಷವಾಗಿ ನಮ್ಮ ಕರಾವಳಿ ಮತ್ತು ಮಲೆನಾಡಿಗೆ ಸಂಪರ್ಕ ಸಾಧನೆ ಮಾಡುವಂಥ ಆ ಟನಲನ್ನು ಆಗುಂಬೆ ಘಾಟ್ ಏನಿದೆ, ಸುಮಾರು 12 ಕಿಲೋಮೀಟರ್ ಟನಲ್ ಮಾಡೋಕ್ಕೆ ಒಂದು ಫೈನಲ್ ಅಪ್ರೂವಲ್ ಬಿಫೋರ್ ಕೋಡ್ ಆಫ್ ಕಂಡಕ್ಟ್ ಆಗ್ಲಿಕ್ಕೆ ಏನು ಬೇಕು ಆ ದಿಕ್ಕಲ್ಲಿ ಈಗಾಗಲೇ ಅಂದರೆ ಮುಂದೂ ಕೂಡ ನಾವೇನು ಬರಲ್ಲ ಅಂತ ಮುಂದೆ ಬಂದೇ ಬರ್ತೀವಿ ಮಾಡ್ತೀವಿ. ಆದರೆ ಈ ಚುನಾವಣೆ ಟೈಮಲ್ಲಿ ಉಳಿದಂಥ DPR ಪ್ರಿಪ್ರೇಷನ್ ಮಾಡಲಿಕ್ಕೆ ಅದಕ್ಕೆಲ್ಲ ಅದ್ಪಾಡಿಗೆ ಅದು ಆನ್ಗೋಯಿಂಗ್ ಕೆಲಸ ಆಗುತ್ತೆ. ಅಷ್ಟು ಬೇಗ ನಾವು ಈ ಕ್ಷೇತ್ರಕ್ಕೆ ಒಡೆಯಾಗಿ ಕೊಡ್ಬೋದು. ಆ ದೃಷ್ಟಿಯಿಂದ ಆ ಒಂದು ಟನಲಿನ ಒಂದು ಗಡ್ಕರಿಜಿ ಏನು ಆಶ್ವಾಸನೆ ಕೊಟ್ಟಿದ್ರು ಅದು ತಕ್ಕಂತೆ ಮೊನ್ನೆ ಮೈಸೂರಿನಲ್ಲಿ ಅಧಿಕೃತವಾಗಿ ಬಹಿರಂಗ ಸಭೆಯಲ್ಲಿ ಘೋಷಣೆ ಮಾಡಿ 24-25 ಬಜೆಟ್ನಲ್ಲಿ ಈ ಹಣವನ್ನು ಇಟ್ಟು ನಾನು ಪೂರ್ಣ ಮಾಡಿಕೊಡ್ತೀನಿ ಅಂತ ಘೋಷಣೆಯನ್ನು ಮಾಡಿದ್ದಾರೆ. ಅದಕ್ಕೆ ಬೇಸಿಕ್ ವರ್ಕನ್ನು ಈಗ ಮೊನ್ನೆಯಿಂದ ಶುರುವಾಗಿದೆ. DPRಗೆ ಇನ್ನೊಂದು 2 crores ಬೇಕಾಗತ್ತೆ. ಅದನ್ನು ಇನ್ನೊಂದು 2 days ನಮಗೆ ಅಪ್ರೂವಲ್ ಕೊಡ್ತಾರೆ. ಸೊ ಅದ್ ಪಾಡಿಗೆ ಅವರು ಕೆಲಸವನ್ನು ಮಾಡ್ತಾರೆ. ಅಂದರೆ ಈ ರೀತಿ ಜನ ಯೋಚನೆ ಮಾಡ್ತಾ ಇದ್ದಾರೆ. ನುಡಿದಂತೆ ನಡೆದಂಥ ಸರ್ಕಾರ ಹಿಂದೂ ಕೂಡ ನಮ್ಮ ತಂದೆ ತಾಯಿಂದ ಟ್ಯಾಕ್ಸ್ ಕಟ್ತಾ ಇದ್ರು, ಇವತ್ತು ಕೊಡ್ತಾ ಇದ್ದಾರೆ. ಹಿಂದೆ ಯಾಕಾಗಲಿಲ್ಲ, ಇವತ್ತು ಹೇಗೆ ಆಗ್ತಾ ಇದೆ. ಈ ರೀತಿಯಂಥ ಬದಲಾವಣೆಗಳನ್ನು ಜನ ಗಮನಿಸ್ತಾ ಇದ್ದಾರೆ. ಸರ್, ನಾಳೆ ನಡೆದ ರಾಷ್ಟ್ರಭಕ್ತರ ಸಭೆ ಅದು ಹೀಗೆ ಪಕ್ಷಕ್ಕೆ ಸರಿ ಇದೆ. ರಾಷ್ಟ್ರಭಕ್ತರು ಯಾವತ್ತೂ ಕೂಡ ರಾಷ್ಟ್ರದ ಹಿತಕ್ಕೋಸ್ಕರ ಚಿಂತನೆ ಮಾಡುವಂಥವ್ರು. ಯಾವತ್ತೂ ಕೂಡ ನಮ್ಮ ರಾಷ್ಟ್ರಭಕ್ತರ ಪಡೆಯ ಒಂದು ನೇತೃತ್ವ ವಹಿಸಿಕೊಂಡಂಥ ಹಿರಿಯರಿರ್ಬೋದು, ಕಾರ್ಯಕರ್ತರಿರ್ಬೋದು, ದೇಶ ಮೋದಿ ಬಿಟ್ಟು ಬೇರೆ ಚಿಂತನೆಯನ್ನು ಮಾಡಲ್ಲ. 100ಕ್ಕೆ 100 ಎಲ್ಲದೂ ಸರಿಯಾಗಿ ಎಲ್ಲ ಒಟ್ಟಾಗಿ ಈ ಚುನಾವಣೆಯ ಒಂದು ತೇರನ್ನು ಎಳೆಯೋ ಕೆಲಸ ಮಾಡ್ತೀವಿ. ಗೊತ್ತಿಲ್ಲ ನನಗೇನು ಆ ಥರ ಯಾವುದೇನಿಲ್ಲ. ಇನ್ನು ಹೆಚ್ಚಿನ ಒಂದು ಶಕ್ತಿ ತುಂಬಲಿಕ್ಕೋಸ್ಕರ ಎಲ್ಲ ಚಿಂತನೆಯನ್ನು ಮಾಡಿದ್ದೀವಿ. ಒಂದು ಪ್ರಧಾನಮಂತ್ರಿಗಳು ಯಾವುದೇ ಮಾತಾಡದಂಗೆ ಆಚರಣೆ ತಂದಂಥ ಕಾರ್ಯಕ್ರಮಗಳನ್ನು ಇಡೀ ದೇಶಾದ್ಯಂತ ನಾವು ನೋಡ್ತಾ ಇದ್ದೀವಿ. ಗೌರವಾನ್ವಿತ ಗೃಹ ಸಚಿವರು, ಪ್ರಧಾನಮಂತ್ರಿಗಳಷ್ಟೇ ಗೌರವ ಇರುವಂಥ ನಮ್ಮ ಹಿರಿಯ ನಾಯಕರಂಥ ಅಮಿತ್ ಶಾಜಿ ಅವರು ರೈಟಿಂಗಲ್ಲಿ ಪತ್ರವನ್ನು ಬರೆದು ಯಾರಿಗೆ ನಮ್ಮ ಸ್ಟೀಲ್ ಅಥಾರಿಟಿ ಚೇರ್ಮನ್ಗೆ ಮತ್ತು ಸ್ಟೀಲ್ ಮಿನಿಸ್ಟರ್ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರಿಗೆ ಪತ್ರ ಬರೆದು ಇದನ್ನು ಪಾಸಿಟಿವ್ ಆಗಿ ಚಿಂತನೆ ಮಾಡಬೇಕು, ರೀಓಪನ್ ಮಾಡಲಿಕ್ಕೆ ಏನೇನು ಪೂರಕ ಅಂಶಗಳಿದೆ ಆ ದಿಕ್ಕಲ್ಲಿ ಹೋಮ್ವರ್ಕ್ ಮಾಡಿ ಅಂತ ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಅಮಿತ್ ಶಾಜಿ ಬೇರೆ ಪಕ್ಷ, ನಮ್ಮದು ಒಂದೇ ಸರ್ಕಾರ, ನಮ್ಮ ಸ್ಟೀಲ್ ಮಿನಿಸ್ಟ್ರು ಕೂಡ ಒಂದೇ ಸರ್ಕಾರ. ನಾನು ಆದೇಶವನ್ನು ಮಾಡ್ತೀನಿ ಅಂತೇಳಿ ನಾನು ಪತ್ರವನ್ನು ಉಲ್ಲೇಖ ಮಾಡಿದೆ, ನಮ್ಗೆ ಗೊತ್ತಿದೆ. ಇಲ್ಲಪ್ಪ, ಯಾವತ್ತೂ ಯಡಿಯೂರಪ್ಪ ಸಾಹೇಬರು ಜೀವನದಲ್ಲಿ ಪಕ್ಷಕ್ಕೆ ಶಕ್ತಿ ಇಲ್ಲದ ಸಂದರ್ಭದಲ್ಲಿ ನಮ್ಮ ಅನಂತಕುಮಾರ್ ಅವರು, ಈಶ್ವರಪ್ಪನವರು ಪಕ್ಷಕ್ಕೆ ಊಟನೂ ಕೂಡ ಹಾಕ್ಲಿಕ್ಕೆ ಯೋಚನೆ ಮಾಡಿದ ಸಂದರ್ಭ ಇತ್ತು. ಅನೇಕ 100 ಜನ ಕಾರ್ಯಕರ್ತರು ಬಂದು ಸಂಘಟನೆಯನ್ನು ಕಟ್ಟುವಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಯಾರಿಗೂ ದ್ರೋಹ ಮಾಡುವಂಥ ಪಕ್ಷ ಇದೆಲ್ಲ. ಯಾಕೆಂದರೆ ಇವತ್ತು ಯಡಿಯೂರಪ್ಪನವರು ಲೋಕಸಭಾ ಚುನಾವಣೆ ಸೋತಾಗ ರಾಜ್ಯಸಭೆಗೆ ಬರಬೇಕು ಅಂತೇಳಿ ಕೇಂದ್ರದಿಂದ ಅಟಲ್ಜಿ ಕಳಿಸ್ಕೊಟ್ಟಾಗ ನಾನು ರಾಜಶೇಖರ್ ಮೂರ್ತಿ ಅವ್ರಿಗೆ ನಾನು ಹೇಳಿದ್ದೆ, ಅವ್ರನ್ನ ಕರ್ಸ್ಕೊಳ್ಳಿ ಹೊರತು ನಾನು ಬರಲ್ಲ ಅಂತೇಳಿ ಅವತ್ತು ಕಳಿಸ್ಕೊಟ್ಟಿದ್ದೆ. ಅಂದರೆ ಈ ರೀತಿ ಚಿಂತನೆ ಮಾಡುವಂಥ ಯಡಿಯೂರಪ್ಪನವರಿಂದ ಯಾವೊಬ್ಬ ಕಾರ್ಯಕರ್ತನೂ ಕೂಡ ಅನ್ಯಾಯ ಆಗಲ್ಲ. ಇನ್ನು ಶಕ್ತಿ ತುಂಬುವಂಥ ಕಾರ್ಯ ಹಿಂದೂ ಮಾಡಿದ್ದಾರೆ, ಈಗೂ ಮಾಡಿದ್ದಾರೆ, ಮುಂದೂ ಕೂಡ ಮಾಡ್ತಾರೆ. ಎಸ್ ಸರ್, ಸಹಜ. ಒಂದು ನಿನ್ನೆ ಅನೇಕ ನನ್ನ ಜೊತೆ ನಾನು ಅವರೆಲ್ಲ ಒಟ್ಟಾಗಿ ಒಡನಾಡಿಗಳಾಗಿ ಲೋಕಸಭೆಯಲ್ಲಿ ಕೆಲಸ ಮಾಡಿದಂಥ, ಈ ಸತಿ ಅವಕಾಶ ಸಿಗಲ್ದಂಥ ಅನೇಕ ನಮ್ಮ ಹಿಂದಿನ ನಮ್ಮ ಲೋಕಸಭಾ ಸದಸ್ಯಗಳ ಜೊತೆ ಮಾತಾಡೋಂಥ, ಈಗಿನ ಲೋಕಸಭಾ ಸದಸ್ಯರು ಇನ್ನೂ ಕೂಡ ಅವ್ರದ್ದು ಅವಧಿ ಇದೆ, ಮಾತಾಡೋಂಥ ಪ್ರಯತ್ನ ಮಾಡಿದೆ. ಸಹಜ, ಒಂದು ಚುನಾವಣೆ ಅಂದಮೇಲೆ ಹೊಸ ನೀರನ್ನು ತರುವಂಥ ಪ್ರಯತ್ನ, ಆ ಸಂದರ್ಭದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ತಾ ಹೋಗ್ತಾರೆ. ಎಸ್ ಸರ್ ಸಿಕ್ಕಿರಿ ಪ್ರತಾಪ್ಗೆ ನಿನ್ನೆ ನಾನು ಕೂಡ ಮೆಸೇಜ್ ಮಾಡಿದ್ದೀನಿ, ಮಾತಾಡಿದ್ದೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.